ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡ್ರಿ. ಇವತ್ತಿನ ರೆಸಿಪಿ ಭಾಳ ಮಸ್ತ್ ಐತೆ ನೋಡ್ರಿ. ನಮ್ಮ ಗದಗ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ. ಸಂಜೆ ಟೈಮು ಟೀ ಜೊತೆಗೆ ಇದೊಂಥರ ಬಜ್ಜಿ ಬೋಂಡ ಏನಾದರೂ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರ್ತೈತೆ ಅಲ್ವಾ. ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ನಾನು ಒಂದೆರಡು ಬದನೆಕಾಯಿನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ನಲ್ಲಿರುವಂತಹ ಬದನೆಕಾಯಿನ ತೊಗೊಂಡೆ ನೋಡ್ರಿ. ಇವಾಗ ಒಂದು 5-6 ನಾನು ಹಸಿರು ಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವು ಹಾಗೆಯೇ ಶುಂಠಿ ಬೆಳ್ಳುಳ್ಳಿನ ತೆಗೆದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತೊಗೊರಿ. ಅದಾದಮೇಲೆ ಒಂದು ತವಾ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋರಿ. ಯಾಕಂದ್ರೆ ಇದನ್ನು ನಾವು ಎಲ್ಲದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಿಡೋವರೆಗೂ ಮಾತ್ರ ಇದನ್ನು ಮೆಣಸಿಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ಈ ರೀತಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ಎಲ್ಲ ಸ್ವಲ್ಪ ಬೆಚ್ಚಗಾಗಬೇಕು. ಅಂದರೆ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ, ಮೇಲ್ಗಡೆ ಈ ರೀತಿಯಾಗಿ ನಮಗೆ ಸ್ವಲ್ಪ ಸಿಡಿತು ಅಂತಂದರೆ ಸಾಕು. ತುಂಬ ಕೆಂಪಗೆ ಅಥವಾ ಕಪ್ಪಗಾಗೋವರೆಗೂ ನಾವು ಇದನ್ನು ಮೆಣಸಿಕಾಯಿನ ಹುರ್ಕೊಳ್ಳೋದೇನು ಬೇಡ. ಇದಾದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು 5-6 ಬೆಳ್ಳುಳ್ಳಿನ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ತವಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೋಡ್ತಾ ಇದ್ದಿರಲ್ಲ ನಾನು ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂಥೇಳಿ. ಹಸಿದೇನೆ ನೀವು ಖಾರ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಬೇಕು ನೋಡಿ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿಕಾಯಿನ ಯೂಸ್ ಮಾಡ್ಕೊರಿ. ಇವಾಗ ನೋಡ್ತಾ ಇದ್ರಲ್ಲ, ಗ್ಯಾಸನ್ನು ಆಫ್ ಮಾಡ್ಕೊಳಕತ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ತವಾನ ಅಲ್ಲೇ ಇಟ್ಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ನೋಡಿರಿ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತವಾ ಬಿಸಿ ಇದೆ, ಆವಾಗಲೇ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದು ತಣ್ಣಗಾಗೋದಕ್ಕೆ ಬಿಡೋಣ. ಒಂದು 5-6 ನಿಮಿಷ ಆದರೆ ಸಾಕ್ರಿ, ತಣ್ಣಗಾಗೋಗುತ್ತಿದೆ. ಇವಾಗ ಬಜ್ಜಿ ಮಾಡೋದಕ್ಕೆ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ್ರಿ. ಸಣ್ಣ ಬೌಲಲ್ಲೇ 1-2 ಬೌಲ್ ಆಗುವಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸೋಡಾ ಪುಡಿನ ಹಾಕೋರಿ. ಆಮೇಲೆ ನೋಡ್ತಾ ಇದ್ರಲ್ಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಜ್ವಾನ್ ಕಾಳು ತೊಗೊಂಡಿದ್ದೀನಿ. ಅಜ್ವಾನನ ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಳೋಣ್ರಿ. ಅಂದರೆ ಒಂದು ಒಳ್ಳೆ ಘಮ ಬರ್ತೈತಿ. ಈ ರೀತಿ ತಿಕ್ಕಿ ಹಾಕ್ಕೊಂಡು ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋತಾ ಇದ್ವಿ ಅಂತಂದ್ರೆ ಇದೆಲ್ಲದು ಉಪ್ಪು ಆಮೇಲೆ ಈ ಅಜ್ವಾನ್ ಕಾಳು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಇವಾಗ ನೋಡಿರಿ ನೀರನ್ನು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೊರಿ. ಹಿಟ್ಟು ತುಂಬಾ ತೆಳುವು ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು. ಈ ರೀತಿ ಬೆರಳುಗಳಿಂದನೇ ನಾವು ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಎಷ್ಟು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀವಿ ನೋಡಿರಿ, ಅಷ್ಟು ಚೆನ್ನಾಗಿ ಬಜ್ಜಿ ಉಬ್ಬಿ ಬರ್ತಾವೆ ನೋಡಿರಿ. ಹಾಗೆ ತುಂಬ ಸಾಫ್ಟಾಗಿ ಮೇಲ್ಗಡೆ ಗರಿಯಾಗಿ ಬರ್ತಾವೆ. ಹಿಟ್ಟನ್ನು ನಾವು ಕೈಲೇ ಆದಷ್ಟು ನಾದ್ಕೋಬೇಕ್ರಿ. ಈ ರೀತಿ ನೋಡ್ತಾ ಇದ್ರಲ್ವ, ಈ ರೀತಿ ನಾವು ಕೈಲೇ ನಾದ್ಕೋಬೇಕು. ತುಂಬಾ ಅದನ್ನು ನಾದ್ಕೋಬೇಕು. ನಾದಿ ಹಾಗೆ ಎತ್ತಿ ಇಟ್ಕೋಬೇಡ್ರಿ. ಈ ರೀತಿಯಾಗಿ ನಾನು ಕೈಲಿ ಎಷ್ಟು ಹದವಾಗಿ ಆಗುತ್ತೆ ನೋಡ್ರಿ, ಅಷ್ಟು ನಾನು ಒಂದು 2-3 ನಿಮಿಷ ಇದೇ ರೀತಿನ ಮಾಡ್ತಾಯಿದ್ರೆ ಹಿಟ್ಟು ಸ್ವಲ್ಪ ಪಳ್ಳಾಗುತ್ತೆ. ಸೊ ಬಜ್ಜಿ ಕೂಡ ಉಬ್ಕೊಂಡು ತುಂಬಾ ಗರಿಯಾಗಿ ಬರ್ತಾವೆ ನೋಡ್ರಿ. ಇವಾಗ ನಾನು ಇದನ್ನು ಮೊದಲೇ ಮಾಡಿ ಅಂದರೆ ಹುರಿದು ಇಟ್ಟಿರುವಂಥದ್ದು ಖಾರನ ಇದೆಲ್ಲದನ್ನು ಮಸಾಲೆನ ನಾನು ಒಂದು ಸತಿ ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ನೀರಂತೂ ಹಾಕಕ್ಕೆ ಹೋಗಬೇಡ್ರಿ, ಹಾಗೇ ಮಿಕ್ಸಿ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟು ಸಾಕು, ಇಷ್ಟು ಸಣ್ಣ ಆದರೆ ಸಾಕು. ಇವಾಗ ನಾನು ಬದನೆಕಾಯಿನ ಹೆಚ್ಕೋತಾ ಇದ್ದೀನಿ ನೋಡಿರಿ. ಬದನೆಕಾಯಿನ 2 ಪೀಸ್ ಮಾಡಿ ಅದರೊಳಗೆ ನೀವು ಖಾರನ ಇಟ್ಕೊಂಡು ಆ ಥರನೂ ಮಾಡ್ಕೋಬೋದು, ಅಥವಾ ಒಂದೇ ಇದರೊಳಗೆ ನೀವು ಈ ಬದನೆಕಾಯಿನ ಹೋಳು ಮಾಡಿ ಇಟ್ಕೋಬೋದು. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿನ ನೀವು ಹೆಚ್ಕೋಬೋದು. ಒಂದು ಇಬ್ಬರಿಗೆ ಆಗುವಷ್ಟು ಬಜ್ಜಿಗಳಾಗ್ತಾವೆ ನೋಡಿರಿ. ಒಂದು ಬಜ್ಜಿ ಒಳಗೆ ಒಂದು ಬದನೆಕಾಯಿ ಒಳಗೆ ಒಂದು 5-6 ಬಜ್ಜಿಗಳು ಆಗ್ತಾವೆ. ಈ ರೀತಿಯಾಗಿ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟು ನೀವು ಹೆಚ್ಚಿಟ್ಕೊಂಡ್ರಿ ಅಂತಂದ್ರೆ ನಾವು ಈ ಮಸಾಲೆ ಏನು ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ರಿ ಅದನ್ನು ತುಂಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ರೀತಿಯಾಗಿ ನಾನು ತುಂಬ್ಕೋತಾ ಇದ್ದೀನಿ ನೋಡಿರಿ. ಈ ರೀತಿ ತುಂಬಿದಾದ ನಂತರ ಇದನ್ನು ನಾವು ತುಂಬಿ ಇಟ್ಕೊಂಡು ಬಿಡೋಣ್ರಿ. ಒಂದು ತಾಟ್ನೊಳಗೆ ಎತ್ತಿ ಇಟ್ಕೊಳ್ಳೋಣ. ಮೊದಲೇ ಈ ಥರ ಫಿಲ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಬಜ್ಜಿನ ಫ್ರೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ.
ಈ ರೀತಿ ಎಲ್ಲ ಬಜ್ಜಿಗೂ ನಾನೇನು ಮಾಡೇನಿ ರೀ, ಈ ಮಸಾಲೆನ ತುಂಬಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಿಟ್ಟಿನೊಳಗೆ ಅದ್ದಿ ಫ್ರೈ ಮಾಡ್ಕೋತೀನಿ ನೋಡಿರಿ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡೇನಿ ರೀ. ತುಂಬ ಚೆನ್ನಾಗಿ ಎಣ್ಣೆ ಕೂಡ ಕಾಯ್ದಿದ್ದು. ಹಿಂಗೆ ಬಜ್ಜಿ ಬಿಟ್ಟ ತಕ್ಷಣವೇ ಮೇಲ್ ಬರಬೇಕು. ಇಷ್ಟು ಹದವಾಗಿ ಎಣ್ಣೆ ಕಾದಿದ್ರೆ ಸಾಕು. ತುಂಬ ಅತಿಯಾಗಿ ಕಾಯಿದ್ರೆ ಒಂದು ಕಡೆ ತುಂಬಾ ಬೆಂದು ಬಿಡುತ್ತೆ, ಇನ್ನೊಂದು ಕಡೆ ಬೇಯೋದಿಲ್ಲ. ಸೊ ಅದಕ್ಕಂಥೇಳಿ ಒಂದೇ ಹದವಾಗಿ ಕಾಯಿಸ್ಬೇಕಾಗತ್ತೆ ರೀ ನಾವು. ಈ ರೀತಿ ಕಾಯಿಸಿದಾದ್ಮೇಲೆ ಎಣ್ಣೆನ ಅದಕ್ಕೊಂದೊಂದಾಗಿ ನಾವು ಬಜ್ಜಿಗಳನ್ನು ಬಿಟ್ಕೊತಾ ಹೋಗೋಣ್ರಿ. ಇವಾಗ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ಎಲ್ಲ ಬಜ್ಜಿಗಳು ಮೇಲ್ಗಡೆ ಬಂದಿವೆ. ಇವಾಗ ನಾವು ಇದನ್ನ ಒಂದು ಸೈಡು ತಿರುಗಿಸಿ ಮತ್ತೆ ಒಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ, ಅಂದರೆ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿರಿ, ಈ ರೀತಿಯಾಗಿ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಮೇಲ್ಗಡೆ. ಇಷ್ಟು ಆದರೆ ಸಾಕು. ಇವನ್ನ ನಾವು ತೆಗೆದು ತಟ್ಟೆಗೆ ಹಾಕ್ಕೊಂಡು ಬಿಡೋಣ. ಎಷ್ಟು ಚೆನ್ನಾಗಿ ಉಬ್ಕೊಂಡು ಈ ಬದನೆಕಾಯಿ ಬಜ್ಜಿ ತುಂಬಾ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ಬಂದವು. ತೋರಿಸ್ತೇನೆ ಬರ್ರಿ. ಇವಾಗ ತೆಗೆದು ತಾಟಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿ ಬದನೆಕಾಯಿ ಬಜ್ಜಿ ರೆಡಿ ಆಗಿವೆ ನೋಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೇನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.